ಇನ್ನು ಸರ್ವಪಕ್ಷ ಸಭೆ ಬಳಿಕ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. ಎರಡೂ ರಾಜ್ಯಗಳು ಶಾಶ್ವತ ಒಡಂಬಡಿಕೆ ಮಾಡಲು ಚರ್ಚೆ ಮಾಡಲಾಗಿದೆ. ರಾಜ್ಯದ ಹಿತ ಕಾಯಲು ಸಿಎಂ ಸಭೆ ಮಾಡಿದ್ದಾರೆ ಅಂತ ಸೋಮಣ್ಣ ತಿಳಿಸಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದು, ನಿಮ್ಮ ಪ್ರಾರ್ಥನೆಯ ಫಲ ಸಿಕ್ತು ಅಂತ ಸಿಎಂಗೆ ಹೇಳಿದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ನೀವು ಚಾಮುಂಡಿ ದರ್ಶನ ಮಾಡ್ತಿದ್ದಂತೆ ಮಳೆಯಾಗಿದೆ, ಮುಂದೆಯೂ ಮಳೆ ಹೀಗೆ ಇರುತ್ತೆ ಅಂತ ಹೇಳಲಾಗಲ್ಲ. ಮುಂದಿನ ದಿನ ಮಳೆ ಕಡಿಮೆ ಆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹೀಗಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಎಚ್ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆ ನಡೆಯಿತು. ಸಭೆಯ ಬಳಿಕ ವಿ ಸೋಮಣ್ಣ ಹಾಗೂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನ ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ. ಅದನ್ನ ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನ್ ಮಾಡಬೇಕು ಅದನ್ನ ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು ಅಲ್ಲಿದ್ದಂಥ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ಅದನ್ನ ಈಗಾಗಲೇ ಕೊಟ್ಟಿದ್ದೀವಿ, ಅದನ್ನ ಮಾಡ್ತಾರೆ. ಅದಾದ್ಮೇಲೆ ಬಂದ ಮೇಲೆ ನಾವೇನ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ಡೋಂಟ್ ವರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ. ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡ್ತಾರೆ. ನಾವು ಏನ್ ಹೇಳಬೇಕೋ ಹೇಳಿದೀವಿ ಮೇಡಮ್, ಬನ್ನಿ. ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡ್ತಾರೆ. ನಾವು ಏನ್ ಹೇಳಬೇಕು ಅವರು ಕೇಳಿದಷ್ಟು ಅದು ಈಗ ನೀರು ಇವಾಗಲೇ ಅದನ್ನ ರಿಲೀಸ್ ಮಾಡಲಾಗಿದೆ. ಅಂದರೆ ಇವತ್ತಿನ ಸಭೆಯ ಮೂಲ ಉದ್ದೇಶ ಅಂದರೆ ಒಂದು ಮುಂದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಇವತ್ತು ಕಳೆದ 8 ವರ್ಷದ ನಾವು ಡೇಟಾ ನೋಡಿದರೆ ಈಗ ನಾವು ಈ ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ವಾರ್ಷಿಕವಾಗಿ ತಮಿಳುನಾಡಿಗೆ 177 TMC ನೀರನ್ನು ನಾವು ಬಿಡಬೇಕಾಗುತ್ತೆ. ಆದರೆ ಕಳೆದ 8 ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸು ಡೇಟಾ ನೋಡಿದರೆ ಸುಮಾರು ಆವರೇಜ್ ಆಗಿ ಎಷ್ಟು ಸರಾಸರಿ 320 TMC ನೀರು ಹರಿದು ಹೋಗಿದೆ ತಮಿಳುನಾಡಿಗೆ. ಆ 320 TMC ನೀರು ತಮಿಳುನಾಡಿನ ರೈತರ ಬೆಳೆಗಳಿಗೆ ಆಗಿ ಅದರಲ್ಲಿ ಹೆಚ್ಚುವರಿ ಅದು ಸಮುದ್ರಕ್ಕೂ ಹೋಗಿದೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಾವು ಈಗ ಮೇಕೆದಾಟನ್ನು ಕಟ್ಟಿದರೆ, ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಂತ ಏನಿದೆ ಅದನ್ನು ಕಟ್ಟಿದರೆ ತಮಿಳುನಾಡಿಗೂ ಸಹಾಯ ಆಗುತ್ತೆ, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ. ಸೊ ಇದರ ಬಗ್ಗೆ ನಂತರ ಯಾಕೆಂದರೆ ಇವತ್ತು KRS ಇವತ್ತು ಕಾವೇರಿ ಬೇಸಿನ್ನಲ್ಲಿ ಅತಿ ದೊಡ್ಡ ಡ್ಯಾಮು ಅಂದರೆ KRS ಡ್ಯಾಮು 49 TMC ಅದರ ಕೆಪಾಸಿಟಿ ಇದೆ. ಆದರೆ ಕೇವಲ ಇನ್ನೂ ಅದು 45% ಅಷ್ಟೇ ಫಿಲಪ್ ಆಗಿರೋದು. ಅಂದರೆ KRS ನಮಗೆಲ್ಲ ಗೊತ್ತಿರಾಗೆ 124 ಅಡಿ ಇದ್ದರೆ ಈಗ ಏನೋ 100 ಅಡಿ ಹತ್ರ ನೀರು ಬಂದಿದೆ. ಅಂದರೆ ಕೊನೆ 15 ಅಡಿ ಏನಿದೆ ಅದರಲ್ಲಿ 60% ನೀರು ಶೇಖರಣೆ ಆಗುತ್ತೆ. ಅದರಿಂದ ನಾವು ನೋಡಬೇಕು ಈ ಮಳೆ ಈಗ ಯಾವ ರೀತಿ ಆಗ್ತಾ ಇದೆ, ಅದು ಹಾಗೆ ಮುಂದುವರೆದ್ರೆ ಬಹುಶಃ ಏನು ಸಮಸ್ಯೆ ಆಗೋದಿಲ್ಲ. ಏನಾದರೂ ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಂದಾಗ ಈ ಥರ ಒಂದು ವಿಷಯಗಳು, ಅದು ನೀರಾವರಿ ಇರ್ಬೋದು, ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು, ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಬೇಕು. ಆ ಸಲಹಾ ಸಮಿತಿಯಲ್ಲಿ ಶಾಸಕರು, ನೀರಾವರಿ ತಜ್ಞರು ಮತ್ತು ಆಡಳಿತ ನಡೆಸಿರತಕ್ಕಂಥ ರಿಟೈರ್ಡ್ ಆಫೀಸರ್ಸು ಇವರೆಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸ್ಟ್ರಾಂಗ್ ಸಲಹಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.